ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಹೆಲ್ದಿಯಾಗಿರುವಂಥ ಚಿಕನ್ ಬ್ರೆಸ್ಟ್ ಪೀಸ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ಸೊ ಹೇಗೆ ಮಾಡ್ಕೊಳ್ಳೋದು ರೆಸಿಪಿ ಅಂತ ನೋಡ್ಕೋಬೇಡ. ಈಸಿಯಾಗಿ ಆಗುತ್ತೆ, ಒಂದು 10-15 ಮಿನಿಟ್ಸಲ್ಲಿ ಬ್ರೇಕ್ಫಾಸ್ಟ್ಗೆ ಬರೀ ಇದನ್ನೇ ತಿನ್ಕೋಬೋದು ನೀವು. ಸೊ ಮೊದಲಿಗೆ ನೋಡಿ, ನಾನು ಬ್ರೆಸ್ಟ್ ಪೀಸ್ ತೊಗೊಂಡಿದ್ದೀನಿ, ಚಿಕನ್ ಬ್ರೆಸ್ಟ್ ಪೀಸ್ 2 ತೊಗೊಂಡಿದ್ದೀನಿ. ಸೊ ಅದನ್ನು ಸೆಂಟ್ರಿಗೆ ನೀಟಾಗಿ ಕುಯ್ಕೊಳ್ತಾ ಇದ್ದೀನಿ. ಫುಲ್ ಹಾಗೆ ಬೇಕಿದ್ರೆ ಹಾಕ್ಕೋಬೋದು, ಆದರೆ ಸ್ವಲ್ಪ ಅದು ಬೇಯೋದು ಲೇಟ್ ಆಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಸೆಂಟ್ರಿಗೆ ಕುಯ್ದು ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವಾಗ ಸ್ವಲ್ಪ ಈಸಿಯಾಗಿ ಬಾಯ್ಲ್ ಆಗೋದಕ್ಕೆ ಈಸಿ ಆಗುತ್ತೆ ನಮಗೆ. ಸೊ ಎರಡನ್ನೂ ನೋಡಿ ನೀಟಾಗಿ ಚಾಕುಯಿಂದ ತೂತಿಟ್ಕೊಳ್ತಾ ಇದ್ದೀನಿ. ಸೊ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಹಿಡಿಬೇಕಲ್ವ, ಅದಕ್ಕೆ. ಸೊ ಮಸಾಲೆ ರೆಡಿ ಮಾಡ್ಕೊಬಿಡೋಣ, ತುಂಬ ಸಿಂಪಲ್ಲಾಗಿರುತ್ತೆ, ಏನು ಅಷ್ಟು ಬೇಕಾಗಲ್ಲ. ಒಂಚೂರು ಅರಿಶಿನ ಪುಡಿ, ಉಪ್ಪು, ಖಾರ, ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 1/2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಲೆಮನ್ ಹಾಕ್ಕೊಳ್ತಾ ಇದ್ದೀನಿ ನಾನು, ನಿಂಬೆಹಣ್ಣು ರಸ. ಸೊ ಉಪ್ಪು ಹಾಕ್ಕೊಂಡು ಎಲ್ಲ ನೀಟಾಗಿ ಅದನ್ನು ಎರಡೂ ಕಡೆ ಉಜ್ಜಿಟ್ಕೋಬೇಕು ಮಸಾಲೆ ನೀಟಾಗಿ. ಉಪ್ಪು ಹಾಕ್ಕೊಳ್ಳಿ, ಬೇಕಿದ್ರೆ ನೀವು ಒಂಚೂರು ಕಾರ್ನ್ಫ್ಲೋರ್ ಹಾಕ್ಕೋಬೋದು ಜೊತೆಗೆ, ಸ್ವಲ್ಪ ದಪ್ಪ ಟೆಕ್ಸ್ಚರ್ ಬರುತ್ತೆ. ಸೊ ನಾನೇನು ಹಾಕ್ಕೊಳ್ತಿಲ್ಲ, ಇಲ್ಲಿ ಸಿಂಪಲಾಗೆ ಮಾಡ್ಕೊಳ್ತಾ ಇರೋದಕ್ಕೆ. ನೋಡಿ, ಇದು ನಾನೊಂದು 3 to 4 hours ನೆನೆಸಿದ್ದೀನಿ ಇದನ್ನು. ಬೇಕಿದ್ದರೆ ಆಗಿಂದಾಗೆ ನೀವು ಟೈಮ್ ಇಲ್ಲ ಅಂದರೆ ಮಾಡ್ಕೋಬೋದು, ನೆನೆಸ್ಬೇಕಂತೇನೂ ಇದ್ದಿಲ್ಲ. ಸೊ ಗೀ ಇಲ್ಲ ಬಟರಲ್ಲಿ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಏಕೆಂದರೆ ಹೆಲ್ದಿ ಫುಡ್ಡು ಮತ್ತು ಆಯಿಲ್ ಹಾಕ್ಕೊಂಡ್ರೆ ಮತ್ತೆ ಏನು ಯೂಸ್ ಇರೋಲ್ಲ ನಿಮಗೆ. ಗೀ ಇಲ್ಲ ಬಟರಲ್ಲಿ ರೋಸ್ಟ್ ಮಾಡ್ಕೊಳ್ಳಿ ಎರಡೂ ಸೈಡ್. ಒಂದು 5 ಮಿನಿಟ್ಸ್ ಇಲ್ಲ ಒಂದು 10 ಮಿನಿಟ್ಸ್ ಇದ್ದರೆ ನೀವು ನೀಟಾಗಿ ಫ್ರೈ ಆಗೋಗುತ್ತೆ. ನೋಡಿ, ಆ ಕಲರ್ ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಕಲರ್ ಬಂದು ನೀವು ಬೇಕಿದ್ರೆ ಒಂದು ಸೈಡ್ ಮುರ್ಕೊಂಡು ತಿನ್ಕೋಬೋದು, ಬೆಂದಿದೆ ಅಂದಮೇಲೆ ತೆಗಿಬೋದು. ಸೊ ನಾನು ಇದ್ರ ಜೊತೆಗೇ ಸೈಡಲ್ಲಿ ಮಿಕ್ಕಿರೋ ಎಣ್ಣೆಯಲ್ಲೇ ಒಂಚೂರು ಬೀನ್ಸ್ ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಬೀನ್ಸ್, ಕ್ಯಾರೆಟ್, ವೆಜ್ಜೀಸ್ ಏನೇನು ಇದೆಯೋ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹೆಲ್ದಿ ಫುಡ್ಡು. ವಿಡಿಯೋ ಲೈಕ್ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.